ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ನಾವು ಇವತ್ತಿನ ಈ ವಿಡಿಯೋದಿಂದ ಎಂಪ್ಲಾಯೀಸ್ ಸೆಲ್ಫ್ ಸರ್ವಿಸ್ ಅಂದರೆ ESS ಪೋರ್ಟಲ್ನಲ್ಲಿ ನಮ್ಮ ಪ್ರತಿ ತಿಂಗಳ ಸ್ಯಾಲ್ರಿ ಸರ್ಟಿಫಿಕೇಟನ್ನು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬೇಕು ಹಾಗೂ ಕಳೆದ ಸಾಲಿನ ಯಾವುದಾದರೂ ತಿಂಗಳಿನ ಸ್ಯಾಲ್ರಿ ಸರ್ಟಿಫಿಕೇಟ್ ಬೇಕಾದರೆ ಯಾವುದಾದ್ರೂ ಕೆಲಸಕ್ಕಾಗಿ ನಾವು ಅದನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳಬೇಕು, ನಂತರ ನಮ್ಮ KGID ಲೋನ್ ಆಗಿರ್ಬೋದು ಅಥವಾ ಡಿಡಕ್ಷನ್ ಆಗಿರ್ಬೋದು ಹೇಗೆ ಚೆಕ್ ಮಾಡಿಕೊಳ್ಬೇಕು, ಡಿಡಕ್ಷನ್ ಆಗಿದೆಯಾ ಅಥವಾ ಇಲ್ವಾ ಅಂತ. ಇನ್ನು LIC ಇನ್ಶೂರೆನ್ಸ್ ಮಾಡಿರ್ತೀವಿ, ಆ LIC ಇನ್ಶೂರೆನ್ಸ್ಗಳನ್ನು ಹೇಗೆ ಚೆಕ್ ಮಾಡ್ಕೊಳ್ಬೇಕು, ಜಮಾ ಆಯಿತಾ ಇಲ್ವಾ, ನಮ್ಮ ಸ್ಯಾಲ್ರಿಯಿಂದ ಡಿಡಕ್ಷನ್ ಆಗಿದೆನಾ ಇಲ್ವಾ ಅಂತ. ಅದೇ ರೀತಿ NPS ಆಗಿರ್ಬೋದು, FA ಕಂತುಗಳನ್ನು ಆಗಿರ್ಬೋದು ಡಿಡಕ್ಷನ್ ಆಗಿದೆನಾ ಅಂತ ಚೆಕ್ ಮಾಡ್ಕೊಳ್ಳೋದು. ಇನ್ನು PMJJBY PMSBY ಸಬ್ಮಿಟ್ ಆಗಿದೆನಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋದಾಗಿರ್ಬೋದು. ಅಥವಾ ಇನ್ನೂ ಕೆಲವೊಂದಿಷ್ಟು ಡೀಟೇಲ್ಸನ್ನು ನಾವು NPS ಆಗಿರ್ಬೋದು, ಪ್ರೊಫೆಷ್ನಲ್ ಟ್ಯಾಕ್ಸ್ PT ಆಗಿರ್ಬೋದು, GIS ಆಗಿರ್ಬೋದು, ಪ್ರತಿಯೊಂದು ಡಿಡಕ್ಷನ್ ಬಗ್ಗೆ ಮಾಹಿತಿಯನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಜೊತೆಗೆ ನಮಗೆ ಬೇಕಿರುವಂತಹ KGID LIC FA ಡೀಟೇಲ್ಸನ್ನು ನಾವು PDF ರೂಪದಲ್ಲಿ ಕೂಡ ಸೇವ್ ಮಾಡಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಬೋದು. ಸೊ ಇನ್ನು ಲೇಟ್ ಮಾಡೋದು ಬೇಡ, ಬೇಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೋಸ್ಕರ ನೀವೇನಂತಂದರೆ ಇನ್ನೂ ನನ್ನ AV ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಂತಹ ಪ್ರತಿಯೊಂದು ಮಾಹಿತಿ ಒಳಗೊಂಡಿರುವಂತಹ ನೋಟಿಫಿಕೇಷನನ್ನು ನಿಮ್ಮ ಮೊಬೈಲ್ನಲ್ಲಿ ಪಡೆಯಿರಿ ಅಂತ ಹೇಳ್ತಾ, ವಿಡಿಯೋ ಎಂಡಲ್ಲಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತಂದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೂಡ ಮಾಡಿ ಅಂತ ತಿಳಿಸ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ಕ್ರೋಮ್ ಬ್ರೌಸರಲ್ಲಿ ಹೋಗಿಬಿಟ್ಟು ಸರ್ಚ್ ಬಾರಲ್ಲಿ ESS ಪೋರ್ಟಲ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಆಗ ಈ ರೀತಿ ನಿಮಗೆ ಫಸ್ಟ್ ಆಪ್ಷನ್ ಕಾಣ್ತಿದೆಯಲ್ಲ, ಎಂಪ್ಲಾಯ್ ಸೆಲ್ಫ್ ಸರ್ವಿಸ್ ಅಂತೇಳಿ, ಈ ರೀತಿಯ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿಯ ಒಂದು ಪಾಪಪ್ ಮೆಸೇಜ್ ಬರುತ್ತೆ. ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಕ್ಲೋಸ್ ಬಟನ್ ಕಾಣಿಸುತ್ತೆ, ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇದು ಮೇನ್ ESS ಪೋರ್ಟಲ್ನ ಲಾಗಿನ್ ಪೇಜ್. ಇಲ್ಲಿ ನೀವು ಯೂಸರ್ ನೇಮ್ ಪಾಸ್ವರ್ಡ್ ಹಾಕಬೇಕಾಗುತ್ತೆ. ಯೂಸರ್ ನೇಮ್ ನಿಮ್ಮ KGID ನಂಬರ್ ಆಗಿರುತ್ತೆ. ಪಾಸ್ವರ್ಡ್ ಈಗಾಗಲೇ ನೀವು ಸೆಟ್ ಮಾಡ್ಕೊಂಡಿರ್ತೀರಿ. ಒಂದು ವೇಳೆ ಮರೆತು ಹೋಗಿದ್ರೆ ಲಾಗಿನ್ ಕೆಳಗಡೆ ಇರುವಂತಹ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಹೊಸ ಪಾಸ್ವರ್ಡನ್ನು ಸೆಟ್ ಮಾಡಿ ನಂತರ ಲಾಗಿನ್ ಪೇಜ್ಗೆ ಬಂದು ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ. ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿದಾಗ ಈ ರೀತಿ ನಿಮ್ಮ HRMSನಲ್ಲಿ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಓಕೆ ಕೊಡಿ. ಆ OTPಯನ್ನು ಇಲ್ಲಿ ಎಂಟ್ರಿ ಮಾಡಿ ಕ್ಯಾಪ್ಚಾವನ್ನು ಆ್ಯಸ್ ಇಟ್ ಈಸ್ ಇಲ್ಲಿ ಟೈಪ್ ಮಾಡಿಬಿಟ್ಟು ಲಾಗಿನ್ ಕೊಡಬೇಕು. ಲಾಗಿನ್ ಕೊಟ್ಟಾಗ ಈ ರೀತಿ ನೀವು ESS ಪೋರ್ಟಲ್ನ ಮೇನ್ ಡ್ಯಾಶ್ಬೋರ್ಡ್ಗೆ ಎಂಟ್ರಿ ಆಗ್ತೀರಿ. ಇಲ್ಲಿ ನೋಡ್ಬೋದು ನೀವು ಪ್ರೊಫೈಲ್ ಪೇಜ್ ಶೋ ಆಗುತ್ತೆ. ಅದರಲ್ಲಿ ಎಂಪ್ಲಾಯ್ ಪರ್ಸ್ನಲ್ ಡೀಟೇಲ್ಸ್ ಇರುತ್ತೆ, ಜೊತೆಗೆ ಎಂಪ್ಲಾಯಿ ಬೇಸಿಕ್ ಡೀಟೇಲ್ಸ್ ಕೂಡ ಶೋ ಆಗುತ್ತೆ. ಅದನ್ನೊಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಏನಾದರೂ ತಪ್ಪುಗಳಿದ್ದರೆ ನೀವು ಎಡಿಟ್ ಮಾಡೋಕ್ಕೆ ಬರೋದಿಲ್ಲ, ಬದಲಾಗಿ ನಿಮ್ಮ DDO ಲಾಗಿನಲ್ಲಿ ಇದನ್ನು ಚೇಂಜ್ ಮಾಡಿಸ್ಬೇಕಾಗುತ್ತೆ. ನೆಕ್ಸ್ಟ್ ಇನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ನೋಡಿ 3 ಲೈನ್ಸ್ ಇದೆಯಲ್ಲ, ಅದರ ಕೆಳಗಡೆ ಪ್ರೊಫೈಲ್ ಇದೆ. ಪ್ರೊಫೈಲ್ ಕೆಳಗಡೆ ಇರುವಂತಹ ಪೇ ಸ್ಲಿಪ್ಪನ್ನು ನಾವು ಕ್ಲಿಕ್ ಮಾಡೋಣ. ಆಗ ಪೇ ಸ್ಲಿಪ್ ನಮಗೆ ಯಾವ ತಿಂಗಳ ಪೇ ಸ್ಲಿಪ್ ಬೇಕೋ ಅದನ್ನು ನಾವಿಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಮಂತ್ ನೇಮ್ ಇದೆಯಲ್ಲ, ಅಲ್ಲಿ ಮಂತನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾವ ಮಂತ್ ಬೇಕೋ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ ಜನವರಿದು ಸೆಲೆಕ್ಟ್ ಮಾಡ್ತಿದ್ದೀನಿ. 2025 ಅಂತ ಬಂದಿದೆ. 23, 24ದು ಕೂಡ ನಾವು ಯಾವುದಾದ್ರೂ ತಿಂಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಈಗ 25ಅಲ್ಲಿ ನೀವು ನೋಡಿರ್ಬೋದು, ಆಗಲೇ ಆಗಸ್ಟ್ವರೆಗೆ ಮಾತ್ರ ಶೋ ಆಗಿತ್ತು, ಯಾಕಂದರೆ ಈ ತಿಂಗಳು ಆಗಸ್ಟ್. ಅದೇ ನೀವೇನಾದರೂ ಹಿಂದಿನ ವರ್ಷಗಳನ್ನು ಸೆಲೆಕ್ಟ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ 24ಅನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ, ಆಗ ನೋಡ್ಬೋದು ನೀವು 12 ಮಂತ್ಸ್ ಕಾಣಿಸುತ್ತೆ. ಅದರಲ್ಲಿ ಯಾವುದು ಬೇಕಾದರೂ ನೀವು ಸೆಲೆಕ್ಟ್ ಮಾಡಿಕೊಂಡು ಆ ತಿಂಗಳಿನ ಪೇ ಸ್ಲಿಪ್ಪನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಈ ರೀತಿ ಮಂತ್ ಆ್ಯಂಡ್ ಇಯರ್ ಸೆಲೆಕ್ಟ್ ಮಾಡಿದ ಮೇಲೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ ಡಿಸ್ಪ್ಲೇ ಆಗುತ್ತೆ ನಿಮ್ಮ ಪೇ ಸ್ಲಿಪ್. ಅದರಲ್ಲಿ ಕೆಳಗಡೆ ಇರುವಂತಹ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಮ ಪೇ ಸ್ಲಿಪ್ ಪ್ರಿವ್ಯೂ ಇಲ್ಲಿ ಶೋ ಆಗುತ್ತೆ. ಈ ರೀತಿ ಡಿಸ್ಪ್ಲೇ ಆದ ನಂತರ ರೈಟ್ ಸೈಡ್ ಮೇಲೆ ಇರುವಂತಹ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಆಗ ಸೇವ್ ಆ್ಯಸ್ PDF ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅದಕ್ಕೆ ನೀವು ನೇಮ್ ಕೂಡ ಟೈಪ್ ಮಾಡ್ಕೊಳ್ಬೋದು. ಇಲ್ಲಿ ಯಾವ ಮಂತ್
ಪೇ ಸ್ಲಿಪ್ ನೀವು ಓಪನ್ ಮಾಡಿದಿರೋ ಅದನ್ನು ನಾವಿಲ್ಲಿ ಆ ರೀತಿ ಸೇವ್ ಮಾಡ್ಕೊಳ್ಬೋದು. ನಾನು ಆಗಸ್ಟ್ 2024 ತೆಗೆದಿದ್ದೀನಲ್ವ, ಆಗಸ್ಟ್ 2024 ಪೇ ಸ್ಲಿಪ್ ಅಂತ ನಾನಿಲ್ಲಿ ಟೈಪ್ ಮಾಡಿಬಿಟ್ಟು ಸೇವ್ ಕೊಡ್ತಿದ್ದೀನಿ. ಸೊ ಅದು ಈ ರೀತಿ ನಮ್ಮ ಡೌನ್ಲೋಡ್ಸಲ್ಲಿ, ನಮ್ಮ ಫೈಲ್ಸಲ್ಲಿರುವಂತಹ ಡೌನ್ಲೋಡ್ಸಲ್ಲಿ ಹೋಗಿ ಸೇವ್ ಆಗುತ್ತೆ. ನೆಕ್ಸ್ಟ್ ಈಗ ಲೀವ್ ಬ್ಯಾಲೆನ್ಸ್ ಇದರಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ. ಸೊ ನಾವು ನೆಕ್ಸ್ಟ್ ಲೋನ್ಸ್ ಆರ್ ಅಡ್ವಾನ್ಸಸ್ ಮೇಲೆ ಕ್ಲಿಕ್ ಮಾಡೋಣ. ನೋಡಿ, ಇದರಲ್ಲಿ ನಿಮಗೆ ಏನೇನು ಕಾಣಿಸುತ್ತೆ ಅಂತಂದರೆ ಇನ್ಫಾರ್ಮೇಷನ್ ಆಫ್ ಲೋನ್ ಆರ್ ಅಡ್ವಾನ್ಸ್ ರಿಕವರಿ ಸ್ಟೇಟಸ್ ಅಂತ ಡಿಸ್ಪ್ಲೇ ಆಗ್ತಿದೆಯಲ್ಲ. ಇಲ್ಲಿ ಕೆಳಗಡೆ ಈ ಬಾಕ್ಸ್ ಏನಿದೆಯಲ್ಲ, ಡೀಟೇಲ್ ಬಾಕ್ಸ್, ಅದರ ಕೆಳಗಡೆ ಶೋ ಅಂತಿದೆ. ಅಲ್ಲಿ ನೀವು ಆಲನ್ನು ಕ್ಲಿಕ್ ಮಾಡ್ಕೊಳ್ಳಿ, ಆಗ ಎಲ್ಲ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಇದರಲ್ಲಿ ಏನಂತಂದರೆ ನೀವು ಅಪಾಯಿಂಟ್ ಆದಾಗಿನಿಂದ ಇಲ್ಲಿವರೆಗೂ FA ಮತ್ತು KGID ಲೋನ್ಸನ್ನು ತಗೊಂಡಿದ್ರೆ ಆ ಲೋನ್ಗಳು ಇಲ್ಲಿ ಡಿಸ್ಪ್ಲೇ ಆಗ್ತವೆ. ಅದು ಕೂಡ ಸ್ಯಾಂಕ್ಷನ್ಡ್ ಅಮೌಂಟು, ಸ್ಯಾಂಕ್ಷನ್ ನಂಬರು, ಡೇಟ್, ಯಾವಾಗ ಸ್ಯಾಂಕ್ಷನ್ ಆಯಿತು ಅನ್ನೋದು, ಎಷ್ಟು ಇನ್ಸ್ಟಾಲ್ಮೆಂಟ್ಸ್ ಇತ್ತು, ಆಮೇಲೆ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಎಷ್ಟಿದೆ ಡಿಡಕ್ಷನ್, ಆಮೇಲೆ ಎಷ್ಟು ಇನ್ಸ್ಟಾಲ್ಮೆಂಟಲ್ಲಿ ಪೇ ಆಗಿದೆ, ಇನ್ನೂ ಎಷ್ಟು ಪೇಮೆಂಟ್ ಬಾಕಿ ಇದೆ, ಬ್ಯಾಲೆನ್ಸ್ ಇನ್ಸ್ಟಾಲ್ಮೆಂಟ್, ಈ ರೀತಿ ಪ್ರತಿಯೊಂದನ್ನು ಕೂಡ ಇಲ್ಲಿ ಡೀಟೇಲ್ಸನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ಇದನ್ನು ನೀವು ಬೇಕಾದರೆ ಕೆಳಗಡೆ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ, ನಂತರ ಈ ರೀತಿ ಪ್ರಿವ್ಯೂ ಬರುತ್ತೆ. ಆಗ ಮೇಲಿರುವಂತಹ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಸ್ PDF ಅಂತ ಕೊಡಿ, ಆಗದು ನಿಮ್ಮ ಡೌನ್ಲೋಡ್ಸಲ್ಲಿ ಸೇವ್ ಆಗುತ್ತೆ. ನಂತರ ನೆಕ್ಸ್ಟ್ ಆಪ್ಷನ್ಗೆ ಹೋಗೋಣ. ಡಿಡಕ್ಷನ್ ಡೀಟೇಲ್ಸ್ ಅಂತಿದೆಯಲ್ಲ, ಆ ಡಿಡಕ್ಷನ್ ಡೀಟೇಲ್ಸನ್ನು ಕ್ಲಿಕ್ ಮಾಡಿ, ಆಗ ಇಲ್ಲಿ ಇನ್ಫಾರ್ಮೇಷನ್ ಆಫ್ ಡಿಡಕ್ಷನ್ ಫ್ರಮ್ ಸ್ಯಾಲ್ರಿ ಅಂತ ಡೀಟೇಲ್ಸ್ ಬರುತ್ತೆ. ಇದರಲ್ಲಿ ನೀವು ಡಿಡಕ್ಷನ್ ಆರ್ ರಿಕವರಿ ಟೈಪ್ ಅಲ್ಲಿ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಡ್ರಾಪ್ ಡೌನ್ ಲಿಸ್ಟಲ್ಲಿ ತುಂಬ ಡೀಟೇಲ್ಸ್ ತೋರಿಸುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ನಾವೀಗ KGID ನೋಡ್ಕೊಳ್ಬೋದು, KGID ರಿಕವರೀಸ್ ನೋಡ್ಕೊಳ್ಬೋದು, NPS ನೋಡ್ಕೊಳ್ಬೋದು, GIS, LIC, PT ಇಷ್ಟೆಲ್ಲವನ್ನು ಕೂಡ ನಾವಿಲ್ಲಿ ನೋಡ್ಕೊಳ್ಬೋದು. ನಾನೀಗ KGID ಅಂತ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಇಯರ್ ಕೂಡ ಲಿಸ್ಟಲ್ಲಿ ಸೆಲೆಕ್ಟ್ ಮಾಡಿದಾಗ ಡ್ರಾಪ್ ಡೌನ್ ಲಿಸ್ಟಲ್ಲಿ 23, 24, 24, 25, 25, 26 ಈ ಥರ 3 ಇಯರ್ಸ್ ಡೀಟೇಲ್ಸನ್ನು ನಾವಿಲ್ಲಿ ನೋಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ನಾನು 23, 24 ಅಂತ ಕ್ಲಿಕ್ ಮಾಡಿಬಿಟ್ಟು ಸರ್ಚ್ ಮೇಲೆ ಆಪ್ಷನ್ ಕೊಟ್ಟಾಗ ನೀವಿಲ್ಲಿ ನಿಮ್ಮ ಹೆಸರಿಗೆ ಇರುವಂತಹ ಎಲ್ಲ KGID ಪಾಲಿಸಿ ನಂಬರ್ಸ್, ಆಮೇಲೆ ಇಯರ್ 23, 24 ಅಂತ ಹೊಡೆದಾಗ 2023 ಜನವರಿಯಿಂದ 2024 ಡಿಸೆಂಬರ್ವರೆಗೂ ಕೂಡ, ಅಂದರೆ ಫುಲ್ 2 ಇಯರ್ಸ್ದು ಡೀಟೇಲ್ಸ್ ಇಲ್ಲಿ ತೋರಿಸುತ್ತೆ. ನಂತರ ಅಮೌಂಟ್ ಎಷ್ಟು ಡಿಡಕ್ಟ್ ಆಗಿದೆ, ನಂತರ ಬಿಲ್ ರೆಫರೆನ್ಸ್ ನಂಬರ್ ಕೂಡ ತೋರಿಸುತ್ತೆ. ಒಂದು ವೇಳೆ ಯಾವ ಮಂತಿನ ಮುಂದೆ ಬಿಲ್ ರೆಫರೆನ್ಸ್ ನಂಬರ್ ಬಂದಿದ್ದಿಲ್ಲೋ ಅಂತಂದರೆ ಆ ಬಿಲ್ ನಿಮ್ಮ KGIDಯಿಂದ KGIDಗೆ ಹೋಗಿಲ್ಲ ಅಥವಾ ಡಿಡಕ್ಷನ್ ಆಗಿಲ್ಲ ನಿಮ್ಮ ಸ್ಯಾಲ್ರಿಯಿಂದ ಅಂತ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಆಗಾಗ ಈ ರೀತಿ KGID ಡೀಟೇಲ್ಸನ್ನು ಚೆಕ್ ಮಾಡಿಕೊಂಡ್ರೆ ಮಧ್ಯದಲ್ಲಿ ಯಾವುದಾದ್ರೂ ತಿಂಗಳು ಮಿಸ್ ಆಗಿದರೆ ಹಿಂದೆಯೇ ಹೋಗ್ಬಿಟ್ಟು ನಿಮ್ಮ ಸೆಕ್ಷನ್ ಕ್ಲರ್ಕಿಗೆ ವಿಚಾರಿಸ್ಬಿಟ್ಟು KGID ಆಫೀಸಿಗೆ ವಿಸಿಟ್ ಕೊಟ್ಟು ಅಲ್ಲಿ ಏನು ಪ್ರಾಬ್ಲಮ್ ಅಂತ ನೀವು ಸಾಲ್ಟ್ ಔಟ್ ಮಾಡ್ಕೋಬಹುದಾಗಿದೆ. ಈ ರೀತಿ ನೋಡಿ, ನಿಮ್ಮದು ಒಂದು KGID ನಂಬರ್ ಇದ್ದರೆ, ಪಾಲಿಸಿ ಇದ್ದರೆ ಕೇವಲ ಒಂದು ಇಲ್ಲಿ ತೋರಿಸುತ್ತೆ. ಇಲ್ಲಿ ನೀವು ನೋಡ್ಬೋದು 2023ಯಲ್ಲಿ 2 ಜನವರಿ ಅಂತ ತೋರಿಸ್ತಿದೆ. ಯಾಕಂತಂದರೆ ನನಗೆ ಆ ತಿಂಗಳಲ್ಲಿ 2 KGID ಪಾಲಿಸಿ ಡಿಡಕ್ಷನ್ ಆಗಿದೆ. ನೆಕ್ಸ್ಟ್ ಇನ್ನು ಕೆಳಗಡೆ ನೋಡಿ, ಇಲ್ಲಿ 2024ಅಲ್ಲಿ ಡಿಸೆಂಬರಲ್ಲಿ 3 ಪಾಲಿಸಿ ಇದ್ದಾವೆ, ನನಗೆ ಮತ್ತೊಂದು ಪಾಲಿಸಿ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ 3 ಪಾಲಿಸಿ ಸಪ್ರೇಟ್ ಅಮೌಂಟ್ ತೋರಿಸ್ಬಿಟ್ಟು ಡಿಡಕ್ಷನಲ್ಲಿ ಶೋ ಆಗುತ್ತೆ. ಇದನ್ನು ನಾವು ಬೇಕಾದರೆ ಕೆಳಗಡೆ ಪ್ರಿಂಟ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ, ನಂತರ ಇಲ್ಲಿ ಪ್ರಿವ್ಯೂ ಬರುತ್ತೆ. ಆ ಪ್ರಿವ್ಯೂ ನಂತರ 3 ಡಾಟ್ಸ್ ಕಾಣ್ತಿದೆಯಲ್ಲ ರೈಟ್ ಸೈಡ್ ಮೇಲೆ, ಅದನ್ನು ಕ್ಲಿಕ್ ಮಾಡಿ ಸೇವ್ ಆ್ಯಸ್ PDF ಅಂತ ಕ್ಲಿಕ್ ಮಾಡಿ, ಆಗ ಇಲ್ಲಿ ನೀವು ಬೇಕಾದರೆ ಏನಾದರೂ ನೇಮನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡಿ. ಫೈಲ್ ಮ್ಯಾನೇಜರಲ್ಲಿ ಹೋಗಿಬಿಟ್ಟು ಸೇವ್ ಆಗಿರುತ್ತೆ. ನಂತರ ಡಿಡಕ್ಷನ್ ಡೀಟೇಲ್ಸಲ್ಲಿ ಬೇಕಾದರೆ ನೀವು ಇನ್ನೊಂದು ವರ್ಷದ ಅಥವಾ ಬೇರೆ ಯಾವುದಾದ್ರೂ ಮಾಹಿತಿಯನ್ನು ನೀವು ಚೆಕ್ ಮಾಡ್ಕೊಳ್ಬೇಕು ಅನ್ನೋದಾದರೆ, ಉದಾಹರಣೆಗೆ LICಯನ್ನು ನಾನಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ ಇಯರನ್ನು ತಗೊಂಡಾಗ 2023
25-26 ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಸರ್ಚ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು 2025-26 ಅಪ್ ಟು ಜುಲೈವರೆಗೆ ನನ್ನ ಡೀಟೇಲ್ಸ್ ಇಲ್ಲಿ ಡಿಡಕ್ಷನ್ ಆಗಿರೋದು ಕಾಣಿಸ್ತಾ ಇದೆ. ಯಾಕಂದರೆ ಇಲ್ಲಿ ಬಿಲ್ ರೆಫರೆನ್ಸ್ ನಂಬರ್ ಕೂಡ ಬಂದಿದೆ, ಕಾಂಟ್ರಿಬ್ಯೂಷನ್ ಎಷ್ಟು ಅಮೌಂಟ್ ಅನ್ನೋದು ಕೂಡ ಬಂದಿದೆ. ಸೊ ನೀವು ಯಾವ ವರ್ಷ ಬೇಕೋ ಆ ವರ್ಷದನ್ನು ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಿದಾಗ ಆ ಎಲ್ಲ ಡೀಟೇಲ್ಸ್ ಇಲ್ಲಿ ತೋರಿಸುತ್ತೆ. ಯಾವುದಾದ್ರೂ ತಿಂಗಳು ರೆಫರೆನ್ಸ್ ನಂಬರ್ ಬಂದಿಲ್ಲ ಅಥವಾ ಡ್ಯಾಶ್ ಇತ್ತು ಅಂತಂದರೆ ಆ ತಿಂಗಳದು ಇನ್ನೂ LICಗೆ ಮುಟ್ಟಿಲ್ಲ ಹಣ ಅಂತ ಅರ್ಥ ಆಗುತ್ತೆ. ನೀವು ಚೆಕ್ ಮಾಡ್ಕೊಳ್ಬೋದು. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ PDF ರೂಪದಲ್ಲಿ ನೀವು ಸೇವ್ ಮಾಡ್ಕೊಳ್ಬೇಕು ಅಂತಂದರೆ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ, ನಂತರ ರೈಟ್ ಸೈಡ್ ಇರುವಂತಹ ಈ ಪ್ರಿವ್ಯೂ ಬಂದ ನಂತರ ರೈಟ್ ಸೈಡ್ ಮೇಲೆ 3 ಡಾಟ್ಸ್ ಇದೆಯಲ್ಲ, ಸೇವ್ ಆ್ಯಸ್ PDF ಅಂತ ಕ್ಲಿಕ್ ಮಾಡಿಕೊಂಡು ಸೇವ್ ಅಂತ ಕೊಡಿ. ಆಗ ಆ ಮಾಹಿತಿ ಸಕ್ಸಸ್ಫುಲಿ ಸೇವ್ ಅಂತ ಆಗುತ್ತೆ. ಅದನ್ನು ನಾವು ಬೇಕಾದರೆ ನಮ್ಮ ಫೈಲ್ ಮ್ಯಾನೇಜರಲ್ಲಿ ಹೋಗಿಬಿಟ್ಟು ಡೌನ್ಲೋಡ್ಸಲ್ಲಿ ಕ್ಲಿಕ್ ಮಾಡಿದಾಗ ನೋಡಿ, ಈಗ ಡಿಡಕ್ಷನ್ ಡೀಟೇಲ್ಸ್ ಅಂತ ಕಾಣಿಸ್ತಿದೆಯಲ್ಲ, ನಾನು ಈಗ LIC ಏನು ಡೌನ್ಲೋಡ್ ಮಾಡಿದ್ನಲ್ಲ ಅದು ಈ ರೀತಿ ನಮಗೆ PDF ರೂಪದಲ್ಲಿ ಸೇವ್ ಆಗಿರುತ್ತೆ. ಇದೇ ರೀತಿ ನಾವು KGID ಅಮೌಂಟ್ ಏನು ಡಿಡಕ್ಷನ್ ಆಗುತ್ತಲ್ಲ ಅದನ್ನು ಕೂಡ PDF ರೂಪದಲ್ಲಿ ಸೇವ್ ಮಾಡ್ಕೊಳ್ಬೋದು. KGID ರಿಕವರೀಸನ್ನು ಮಾಡ್ಕೋಬೋದು, LICಯನ್ನು ಮಾಡ್ಕೋಬೋದು, FA ಡೀಟೇಲ್ಸನ್ನು, ಪ್ರತಿಯೊಂದು ಡೀಟೇಲ್ಸನ್ನು ನಾವು ಇದೇ ರೀತಿ ಸೇವ್ ಮಾಡಿ PDF ರೂಪದಲ್ಲಿ ಇಟ್ಕೊಳ್ಬೋದು ಫ್ರೆಂಡ್ಸ್. ಇನ್ನು ಟೋಟಲ್ ಇನ್ಶೂರೆನ್ಸ್ ಡೀಟೇಲ್ಸ್ ಅಂದರೆ KGID ಆಗಿರ್ಬೋದು ಅಥವಾ LIC ಆಗಿರ್ಬೋದು, ಪ್ರತಿಯೊಂದನ್ನು ಒಟ್ಟಿಗೆ ಪಡಿಬೇಕು ಅನ್ನೋದಾದರೆ ಇನ್ಶೂರೆನ್ಸ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಡ್ಯಾಶ್ಬೋರ್ಡ್ ಕೆಳಗಡೆ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಇನ್ಶೂರೆನ್ಸ್ ಡೀಟೇಲ್ಸನ್ನು. ಆಗ ನೀವಿಲ್ಲಿ ನೋಡ್ಬೋದು ಇನ್ಶೂರೆನ್ಸ್ ಇನ್ಫಾರ್ಮೇಷನ್ ಅಂತ ಕಾಣಿಸುತ್ತೆ. ಆ ಬಾಕ್ಸ್ ಕೆಳಗಡೆ ಇರುವಂತಹ ಶೋನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ಎಲ್ಲ ಡೀಟೇಲ್ಸ್ ಇಲ್ಲಿ ತೋರಿಸುತ್ತೆ. ನಿಮಗೆ ಎಷ್ಟು KGID ಪಾಲಿಸಿ ಇದ್ದಾವೋ, ಎಷ್ಟು LIC ಪಾಲಿಸಿ ಇದ್ದಾವೋ ಆ ಎಲ್ಲವೂ ವಿತ್ ದ ಪಾಲಿಸಿ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗ್ತವೆ. ನೆಕ್ಸ್ಟ್ ಪ್ರೀಮಿಯಂ ಅಮೌಂಟ್ ಕೂಡ ಇರುತ್ತೆ, ಸ್ಟಾರ್ಟ್ ಡೇಟ್ ಇರುತ್ತೆ, ಎಂಡ್ ಡೇಟ್ ಕೂಡ ಇರುತ್ತೆ. ಈ ರೀತಿ ತೋರಿಸುತ್ತೆ. ಯಾವುದಾದ್ರೂ ಪಾಲಿಸಿ ಕಂಪ್ಲೀಟ್ ಆಗಿದ್ರೆ ಅಲ್ಲಿ ಎಂಡ್ ಡೇಟ್ ಈ ರೀತಿ ಶೋ ಆಗುತ್ತೆ. ಒಂದು ವೇಳೆ ಇನ್ನೂ ಕಂಪ್ಲೀಟ್ ಆಗಿದ್ದಿಲ್ಲ ಅಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ರೀತಿ ಡ್ಯಾಶ್ ಅಂತ ತೋರಿಸುತ್ತೆ. ಇಷ್ಟಾದರೆ ನೆಕ್ಸ್ಟ್ ಇನ್ನು PMJJBY ಮತ್ತು PMSBY ಅಂತಿದೆಯಲ್ಲ ಡ್ಯಾಶ್ಬೋರ್ಡ್ ಕೆಳಗಡೆ, ಅದನ್ನು ಕ್ಲಿಕ್ ಮಾಡಿ. ಎನ್ರೋಲ್ಮೆಂಟ್ ಸ್ಟೇಟಸ್ ಆಫ್ ಎಂಪ್ಲಾಯ್ ಇನ್ PMJJBY ಆ್ಯಂಡ್ PMSBY ಸ್ಕೀಮ್ ಅಂತಿದೆ. ಹ್ಯಾವ್ ಯು ಎನ್ರೋಲ್ಡ್ ಅಂತೇಳಿ ಅಲ್ಲಿ 2 ಸ್ಕೀಮ್ಗಳ ಮುಂದೆ ಗ್ರೀನ್ ಟಿಕ್ ಆಗಿದ್ರೆ ನೀವು ಅದನ್ನು ಅಪ್ಲೈ ಮಾಡಿದ್ದೀರಾ ಅಂತ ಅರ್ಥ ಆಗುತ್ತೆ. ಅದನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬೋದು. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಈ ರೀತಿ ನೀವು ನಿಮ್ಮ ಸ್ಯಾಲ್ರಿಯಲ್ಲಿ ಬರುವಂತಹ ಎಲ್ಲ ಡಿಡಕ್ಷನನ್ನು ಚೆಕ್ ಮಾಡ್ಕೊಳ್ಬೋದು ಮತ್ತು ಅದನ್ನು PDF ರೂಪದಲ್ಲಿ ಸೇವ್ ಮಾಡಿ ಕೂಡ ಇಟ್ಕೊಳ್ಬೋದು. ಮೇಯ್ನಾಗಿ ನಾವು ಪ್ರತಿ ತಿಂಗಳ ನಮ್ಮ ಸ್ಯಾಲ್ರಿ ಸರ್ಟಿಫಿಕೇಟನ್ನು ಈ ರೀತಿ ಚೆಕ್ ಮಾಡಿಕೊಂಡ್ರೆ ಯಾವುದೇ ವ್ಯತ್ಯಾಸ ಆಗಿದೆನಾ ಅಥವಾ ಇಲ್ಲ ಅನ್ನೋದನ್ನು ಈಸಿಯಾಗಿ ಗುರುತಿಡಿಬೋದು ಅಂತ ಹೇಳ್ತಾ, ಈಗ ಮಾಹಿತಿ ಇಷ್ಟ ಆಗಿದೆ ಅಲ್ವಾ? ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಕೂಡ ಮಾಡಿ ಎಲ್ಲ ಫ್ರೆಂಡ್ಸಿಗೂ ಅಂತ ಹೇಳ್ತಾ, ಬಾಯ್ ಫ್ರೆಂಡ್ಸ್.